ಶಿವಮೊಗ್ಗ ಜಿಲ್ಲೆ ಮಲೆನಾಡಿನ ಹೆಬ್ಬಾಗಲು. ಈ ಹೆಬ್ಬಾಗಿನಲ್ಲಿ ಪ್ರಮುಖವಾಗಿ ಅಡಿಕೆಯನ್ನು ಬೆಳೀತಾರೆ. ಹಾಗಾಗಿ ಈ ಅಡಿಕೆ ಉತ್ಪಾದನೆಯಿಂದ ಸಾಕಷ್ಟು ಲಕ್ಷಾಂತರ ಅಡಿಕೆ ಬೆಳೆಗಾರರು ಅವಲಂಬನೆ ಆಗಿದ್ದಾರೆ. ಈ ಅಡಿಕೆ ಉತ್ಪಾದನೆಯಲ್ಲಿ ಅಂದರೆ ಒಂದು ಕಡೆ ಅಡಿಕೆ ಉತ್ಪಾದನೆ, ಅಡಿಕೆ ಏನಂದರೆ ಹಾಳೆ ಬರುತ್ತೆ, ಆ ಹಾಳೆಯಿಂದ ಕೂಡ ಅಡಿಕೆ ತಟ್ಟೆಗಳನ್ನ ಇಲ್ಲಿಂದ ಸಿದ್ಧಪಡಿಸಲಾಗಿದೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ 3,000ಕ್ಕಿಂತ ಅಧಿಕ ಅಡಿಕೆ ತಯಾರಿಸುವಂಥ ಘಟಕಗಳಿದ್ದಾವೆ. ಹಾಗಾಗಿ ಈ ಎಲ್ಲ ಘಟಕಗಳಿಗೂ ಕೂಡ ಈಗ ಒಂದು ಆಘಾತಕಾರಿ ಸಂಗತಿ ಅಂತಂದರೆ ಅಮೆರಿಕಾದ FDA ಸಂಸ್ಥೆ ಇದೆ, ಅದು ಈಗ ಈ ಅಡಿಕೆ ಹಾಳೆಗಳಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ವರದಿಯನ್ನು ನೀಡಿದೆ. ಈ ವರದಿ ಬಳಿಕ ಕೂಡ ಇಲ್ಲಿರುವಂಥ ಉದ್ಯೋಗ ಮಾಡ್ಕೊಂಡಿದ್ದಾರೆ ಕಾರ್ಮಿಕರಿದ್ದಾರೆ, ಅವರಿಗೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಮತ್ತು ಏನು ಘಟಕದಂಥ ಇಂಡಸ್ಟ್ರಿಗಳಿದ್ದಾವೆ, ಇಲ್ಲಿ ಇರುವಂಥ ಎಲ್ಲ ಕೈಗಾರಿಕೆ ಸಣ್ಣ ಮತ್ತು ದೊಡ್ಡ ಕೈಗಾರಿಕೆಗಳಿದ್ದಾವೆ, ಈ ಅಡಿಕೆ ಉತ್ಪಾದನೆ ಮಾಡುವಂಥ ಅವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆ ಎದುರಾಗಿದೆ ಅಂತ ಹೇಳ್ಬೋದು. ನಾವೀಗ ಶಿವಮೊಗ್ಗದಲ್ಲಿರುವಂಥ ಅಡಿಕೆ ತಯಾರಿಕೆ ಘಟಕದಲ್ಲಿದ್ದೇವೆ. ಈ ಘಟಕದಲ್ಲಿ ನೋಡ್ಬೋದು ಮಹಿಳೆಯರು ಮತ್ತು ಯುವತಿಯರು ಪ್ರತಿನಿತ್ಯ ಬಂದು ಇಲ್ಲಿ ಕೆಲಸ ಮಾಡ್ತಾರೆ, ತಮ್ಮ ಹೊಟ್ಟೆಪಾಡಿಗಾಗಿ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ 3,000 ಅಡಿಕೆ ತಯಾರಿಕೆ ಘಟಕಗಳಿದ್ದಾವೆ, ಅಲ್ಲಿ 70,000ಕ್ಕೂ ಅಧಿಕ ಉದ್ಯೋಗನ ಈ ಮಹಿಳೆಯರಾಗಿರ್ಬಂದು ಪುರುಷರು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅಮೆರಿಕದ FDA ಸಂಸ್ಥೆ ವರದಿ ಕೊಟ್ಟಿದೆ. ಈ ವರದಿ ಪ್ರಕಾರವಾಗಿ ಈ ಏನು ತಟ್ಟೆ ಇದೆ, ಈ ತಟ್ಟೆಯಲ್ಲಿ ಆಲ್ಕಲೈಡ್ ಅಂತ ಒಂದು ರಾಸಾಯನಿಕ ವಸ್ತು ಇದೆ, ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಒಂದು ವರದಿ ಕೊಟ್ಟಿದೆ. ಹಾಗಾಗಿ ಈ ವರದಿ ಯಾವಾಗ ಬಂತು, ಅದರ ನಂತರ ಕೂಡ ಈ ಶಿವಮೊಗ್ಗ ಜಿಲ್ಲೆ ಅತಿ ಹೆಚ್ಚು ಅಂದರೆ ಶಿವಮೊಗ್ಗದಲ್ಲಿ ಸಿದ್ಧವಾದಂಥ ಅಡಿಕೆ ತಟ್ಟೆಗಳಿದ್ದಾವೆ, ಇವೆಲ್ಲ ಕೂಡ ಒಂದು 15ರಿಂದ 20 ಹೊರದೇಶಕ್ಕೆ ರಫ್ತಾಗತ್ತೆ. ಹಾಗಾಗಿ ಅದರಲ್ಲೂ ಕೂಡ ಪ್ರಮುಖವಾಗಿ ಅಮೆರಿಕ ಮತ್ತು ಇಸ್ರೇಲ್ ಏನು ರಾಷ್ಟ್ರಗಳಿದ್ದಾವೆ, ಇಲ್ಲಿ ರಫ್ತಾಗತ್ತೆ. ಇದರಿಂದ ವರದಿ ಕೊಟ್ಟ ನಂತರ ಕಳೆದ 2 ತಿಂಗಳಿಂದ ಪ್ರತಿ ಒಂದು ಘಟಕದಲ್ಲೂ ಕೂಡ ಆರ್ಥಿಕ ಸಂಕಷ್ಟ ಇದೆ ಅಂತ ಹೇಳ್ಬೋದು. ಅವರು ಪ್ರತಿ ತಿಂಗಳು 1ರಿಂದ 1.5 ಕೋಟಿ ವ್ಯವಹಾರ ಮಾಡೋಂಥವ್ರು ಈಗ ಅದು ಕ್ರಮೇಣವಾಗಿ ಇಳಿದು ಈಗ 10 ಲಕ್ಷಕ್ಕೆ ಈಗ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ಇದೇ ರೀತಿ ಮುಂದುವರೆದ್ರೆ ಇದನ್ನೇ ಅವಲಂಬನೆ ಮಾಡ್ಕೊಂತ ಇಂಡಸ್ಟ್ರಿಗಳಿದ್ದಾವೆ, ಅವರು ಈಗ ಸಂಕಷ್ಟಕ್ಕೆ ಎದುರಾಗಿದ್ದಾರೆ, ಸಮಸ್ಯೆ ಆಗಿದ್ದಾರೆ, ಆರ್ಥಿಕ ಸಂಕಷ್ಟಕ್ಕೆ ಎದುರಾಗಿದೆ ಅಂತ ಹೇಳ್ಬೋದು. ನಾವು ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಪ್ರತಿನಿತ್ಯ ಈ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಅಡಿಕೆ ತಟ್ಟೆಗಳ ಉತ್ಪಾದನೆ ಆಗುತ್ತೆ. ಇಲ್ಲಿಂದ ಅದು ನೇರವಾಗಿ ಅಂದರೆ ಅಡಿಕೆ ತಟ್ಟೆಗಳು ಹಾಳೆ ಇರ್ತವೆ, ಆ ಹಾಳೆ ಬಳಿಕವಾಗಿ ಅದನ್ನು ಅಡಿಕೆ ತಟ್ಟೆಗಳಾಗಿ ಮಾರ್ಪಾಡಾಗುತ್ತೆ. ಎಲ್ಲ ಕೂಡ 3,000 ಯೂನಿಟ್ ಇದ್ದಾವೆ, ಆ ಯೂನಿಟಲ್ಲಿ ಕೂಡ ಎಲ್ಲ ಒಂದು ರೀತಿಯ ಪ್ರೊಸೆಸ್ ಆಗುತ್ತೆ. ಆ ಪ್ರೊಸೆಸ್ ಆಗಿ ಅದು ವಿದೇಶಕ್ಕೆ ರಫ್ತಾಗುವಂಥ ಎಲ್ಲ ವ್ಯವಸ್ಥೆಗಳನ್ನ ಇಲ್ಲಿ ನೋಡ್ಬೋದು. ದೃಶ್ಯದಲ್ಲಿ ನೋಡ್ಬೋದು, ಯಾಕಂದರೆ ಮಹಿಳೆಯರು ಬೆಳಗ್ಗೆಯಿಂದ ಕೂಡ ಸಂಜೆವರೆಗೆ ಕೂಡ ಈ ಅಡಿಕೆ ತಟ್ಟೆಯನ್ನು ಸಿದ್ಧಪಡಿಸ್ತಾರೆ. ಹೇಗಂತೇಳಿ ಇಲ್ಲಿಂದ ಅಂದರೆ ಪ್ರತಿಯೊಂದು ಪ್ರೊಸೆಸ್ ಆಗುತ್ತೆ, ಎಲ್ಲ ಪ್ರೊಸೆಸ್ ಆಗಿ ಅಡಿಕೆ ತಟ್ಟೆಗಳು ಇಲ್ಲಿ ಸಿದ್ಧ ಆಗ್ತವೆ. ನಂತರ ಇಲ್ಲಿಂದ ಕೂಡ ಎಲ್ಲ ವ್ಯವಸ್ಥೆ ಪ್ಯಾಕಿಂಗ್ ಆಗುತ್ತೆ. ಪ್ಯಾಕಿಂಗ್ ಆದ ನಂತರ ಅದನ್ನು ರಫ್ತಿಗೆ ಸಿದ್ಧ ಆಗುತ್ತೆ, ಇಲ್ಲಿಂದ ರಫ್ತು ಮಾಡುವಂಥ ವ್ಯವಸ್ಥೆ ಆಗುತ್ತೆ. ನಾವು ನೋಡ್ತಿರ್ಬೋದು ಅಂದರೆ ಈ ಅಡಿಕೆ ತಟ್ಟೆಗಳು ಯಾವ ರೀತಿಯಾಗಿ ಸಿದ್ಧ ಆಗ್ತಿದ್ದಾವೆ ಅಂತೇಳಿ. ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಕೂಡ ಯುವತಿಯರು ಮಹಿಳೆಯರು ಒಂದು ಕೆಲಸ ಮಾಡ್ಕೊಂಡಿದ್ದಾರೆ. ಮತ್ತು ಸಾಕಷ್ಟು ಒಂದು 3,000ಕ್ಕೂ ಅಧಿಕ ಯೂನಿಟ್ ಇದೆ, ಆ ಯೂನಿಟ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಒಂದು ಘಟಕಗಳನ್ನ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಕಳೆದ 2 ತಿಂಗಳು ಕೂಡ ಸಾಕಷ್ಟು ಸಮಸ್ಯೆ ಇದೆ ಅಂತ ನಾವು ನೋಡ್ಬೋದು. ಈಗಾಗಲೇ ಅಡಿಕೆ ತಟ್ಟೆಗಳು ಸಿದ್ಧ ಆಗಿದ್ದಾವೆ, ಅಂದರೆ ವಿದೇಶಕ್ಕೆ, ಅದರಲ್ಲೂ ಕೂಡ ಇಸ್ರೇಲ್ಗೆ ಹೆಚ್ಚು ಹೋಗ್ತಾ ಇತ್ತು, ಮತ್ತು ಅಮೆರಿಕ ಕೂಡ ಹೆಚ್ಚು ಹೋಗ್ತಾ ಇತ್ತು. ಈ ಒಂದು ಸಲ ಇಸ್ರೇಲ್ನಲ್ಲಿ ಯುದ್ಧ ಶುರು ಆಯಿತು. ಆ ಯುದ್ಧ ಶುರು ಆದ ನಂತರ ಕೂಡ ಇಲ್ಲಿಂದ ಮಲೆನಾಡು ಭಾಗದಿಂದ ಶಿವಮೊಗ್ಗದಿಂದ ರಫ್ತಾಗಬೇಕಾಯಿತು. ಆ ರಫ್ತಾಗೋದು ಈಗ ನಿಂತು ಹೋಗಿದೆ ಅಂತ ಹೇಳ್ಬೋದು, ಇಸ್ರೇಲ್ ಹೋಗೋದು. ಮತ್ತು ಅಮೆರಿಕ ಯಾವಾಗ ವರದಿ ಕೊಟ್ಟು ಅದರ ನಂತರ ಕೂಡ ಸಂಪೂರ್ಣವಾಗಿ ಅಮೆರಿಕಕ್ಕೆ ಈಗ ಯಾವುದೂ ತಟ್ಟೆಗಳು ಇಲ್ಲಿಂದ ರಫ್ತು ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿಂದ ಸಮಸ್ಯೆ ಶುರುವಾಗಿದ್ದು, ಅಮೆರಿಕ ವರದಿ ಕೊಡ್ತು, ಆ ವರದಿ ಕೊಟ್ಟ ನಂತರ ಸಾಕಷ್ಟು ಸಮಸ್ಯೆ ಶುರುವಾಗಿದೆ ಅಂತ ಹೇಳ್ಬೋದು. ಈ ಎಲ್ಲ ನೋಡಿದಾಗ ಅಂದರೆ ಇಷ್ಟೊಂದು ದೊಡ್ಡ ಪ್ರಮಾಣ ಕಳೆದ ಒಂದು 20-30 ವರ್ಷದಿಂದ ಈ ಒಂದು ಉದ್ದಿಮೆ ನಡೀತಾ ಇದೆ. ಆ ಉದ್ದಿಮೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರಲಾಗಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಇಲ್ಲಿರುವಂಥ ಉದ್ಯೋಗಿ ನಮ್ಮ ಜೊತೆಗಿದ್ದಾರೆ. ಅಂದರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ, ಏನೇನು ಕೆಲಸ ಮಾಡ್ತೀರಿ ಇಲ್ಲಿ? ಸರ್ ನಮಸ್ತೆ, ನನ್ನ ಹೆಸರು ಭಾಗ್ಯ ಅಂತೇಳಿ. ನಾನು ಕಳೆದ 15 ವರ್ಷದಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇದು ನಾವು ಎಷ್ಟು ಅಂದರೆ ಇನ್ವಾಲ್ವ್ ಆಗಿದ್ದೀವಿ ಅಂತ ಅಂದರೆ, ಇವತ್ತು ನನ್ನ ಸಂಸಾರ ನಡೀತಾ ಇರೋದು ಈ ದುಡಿಮೆಯಿಂದ ಸರ್. ಇವತ್ತು ನಾನು ಚೆನ್ನಾಗಿದ್ದೀನಿ, ನನ್ನ ಫ್ಯಾಮಿಲಿ ಚೆನ್ನಾಗಿದೆ ಅಂತ ಅಂದರೆ ಈ ದುಡಿಮೆ ನಂಬ್ಕೊಂಡು ಬದುಕ್ತಾ ಇದ್ದೀನಿ. ಇದು ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ಅಂತ ಅಂದರೆ, ಹಾಳೆನ ತಂದು ಅದು ಹಸಿ ಇರುತ್ತೆ, ಹಸಿದು ಪ್ರೊಡಕ್ಷನ್ ಮಾಡೋ ಹಾಗಿಲ್ಲ, ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು, ಮಳೇಲಿ ನೆನಿಬಾರ್ದು, ಫಂಗಸ್ ಬರಬಾರ್ದು, ಅದನ್ನು ತಿರ್ಗಾ ಸ್ಟೋರ್ ಮಾಡಿಟ್ಟು ಅದನ್ನು ತಗೊಂಡು ಪ್ರೆಷರ್ ಗನ್ನಲ್ಲಿ ವಾಶ್ ಮಾಡಿಬಿಟ್ಟು ಅದನ್ನೊಂದು ಹದ ಮಾಡಿಬಿಟ್ಟು ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಮಾಡ್ತೀವಿ ಸರ್.
ಪ್ರೊಡಕ್ಷನ್ ಆಗಿದ್ದು ಪ್ಲೇಟನ್ನ ಫಸ್ಟು ಸೆಕೆಂಡು ಅಂತ ಸಗ್ರಿಗೇಷನ್ ಮಾಡ್ತೀವಿ. ಸಗ್ರಿಗೇಷನ್ ಮಾಡಿದ ನಂತರ ಅದನ್ನು ತೊಗೊಂಬಂದು ಎಡ್ಜರ್ಸ್ ಎಲ್ಲ ಗಲೀಜಾಗಿರುತ್ತೆ, ಅದನ್ನೆಲ್ಲ ನಾವು ಟ್ರಿಮ್ ಮಾಡ್ತೀವಿ. ಒಳಗಡೆ ಬಫಿಂಗಲ್ಲಿ ಧೂಳಿರುತ್ತೆ, ಆ ಪ್ಲೇಟ್ಸನ್ನ ಬಫಿಂಗ್ ಮಾಡ್ತೀವಿ. ಬಫಿಂಗ್ ಮಾಡಿ ಪ್ಲೇಟ್ನ ನಾವೇ ಅನ್ನ ಹಾಕೊಂಡು ತಿನ್ನಬೇಕು, ಅಷ್ಟು ಕ್ಲೀನಾಗಿ ಮಾಡಿರ್ತೀವಿ ಸರ್. ಅಷ್ಟು ವರ್ಕ್ ಆಗುತ್ತೆ. ಅದು ಕ್ಲೀನಿಂಗ್ ಆದಮೇಲೆ ನಂತರ ಈ ಕಡೆ ಬಂದು ಅದನ್ನು ನಮ್ಮ ಕಸ್ಟಮರ್ 10ರದ್ದು ಹೇಳ್ತಾರೋ 25ರದ್ದು ಹೇಳ್ತಾರೋ ಅದೆಲ್ಲದ್ರೂ ನಾವು ಅದರದ್ದೇ ಆದಂತಹ ಪೌಚ್ ಮಾಡ್ತೀವಿ. ಪೌಚ್ ಮಾಡಿ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಇಲ್ಲಿಂದ ಕಂಟೈನರಿಗೆ ಲೋಡ್ ಮಾಡೋ ಅಷ್ಟೊತ್ತಿಗೆ ತುಂಬ ಪ್ರೊಸೀಜರ್ ಇರುತ್ತೆ. ಇದು ಪ್ಯೂರ್ಲಿ ನ್ಯಾಚುರಲ್ ಪ್ರಾಡಕ್ಟ್ ಸರ್. ಯಾವುದೇ ರೀತಿ ಅಪಾಯಕಾರಿ ವಸ್ತುಗಳಾಗಲಿ ಮತ್ತೊಂದಾಗಲಿ ಯಾವುದೇ ಇಲ್ಲ. ಈಗ ಸಹಜವಾಗಿ ಕೂಡ ಅಮೆರಿಕದ FDA ವರದಿ ಕೊಟ್ಟಿದೆ. ಇದರಲ್ಲಿ ಒಂದು ಕೆಮಿಕಲ್ ಆಲ್ಕಲೈಡ್ ಅಂತ ಕೆಮಿಕಲ್ ಇದೆ, ಇದರಿಂದ ಕ್ಯಾನ್ಸರ್ ಬರ್ತಂತಾಗಿದೆ. ಸೊ ಸುಮಾರು 1-2 ತಿಂಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಎಲ್ಲ ಉದ್ಯೋಗಿಗಳಿಗೆಲ್ಲ. ಹೌದು ಸರ್. ಸರ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇದು ಪ್ಯೂರ್ಲಿ ನ್ಯಾಚುರಲ್ ಪ್ರಾಡಕ್ಟ್ ಸರ್. ಇದರಲ್ಲಿ ಯಾವುದೇ ರೀತಿ ಹಾನಿಕರವಾದದ್ದು ಯಾವುದೂ ಇಲ್ಲ ಸರ್. ಕೆಮಿಕಲ್ ಈವನ್ ನಾವಿವತ್ತು ನಾವು ಪ್ಲಾಸ್ಟಿಕ್ ಲೋಟ ಪೇಪರ್ ಲೋಟ ನೋಡಿರ್ಬೋದು, ಅದನ್ನೆಲ್ಲ ಕೆಮಿಕಲಿಂದನೇ ಪ್ರಾಡಕ್ಟ್ ಮಾಡ್ತಾರೆ ಸರ್. ನಾವು ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಹೇಳಬಾರ್ದು, ಬಟ್ ಹೇಳ್ತಾ ಇದ್ದೀವಿ ಅಂತಂದರೆ ಕೆಮಿಕಲ್ ಇಲ್ದಲೇ ಯಾವುದೇ ಪ್ರಾಡಕ್ಟ್ಸ್ಗಳೊಂದು ರೆಡಿ ಮಾಡೋಕ್ಕಾಗಲ್ಲ. ಬಟ್ ಈ ಪ್ರಾಡಕ್ಟ್ ಬಂದು ಪ್ಯೂರ್ಲಿ ನ್ಯಾಚುರಲ್ ಪ್ರಾಡಕ್ಟ್ ಸರ್. ಸ್ವತಃ ತೋಟದಿಂದ ನಾವು ಸ್ಟೋರ್ ಮಾಡಿ ನಮ್ಮ ಜಾಗಕ್ಕೆ ತಂದು ನ್ಯಾಚುರಲ್ ಬಿಸಿಲಲ್ಲಿ ಒಣಗಿಸಿ ಅದನ್ನು ನಾವೇ ಸ್ವತಃ ಕೈಯಿಂದ ಕಟ್ಟಿ ನಮ್ಮದೇ ಆದಂಥ ಗೋಡನಲ್ಲಿ ಸ್ಟೋರ್ ಮಾಡಿ ಅದನ್ನು ನಾವೇ ಒಳ್ಳೆ ನೀರಲ್ಲಿ ವಾಶ್ ಮಾಡಿ ಮಿಷಿನಲ್ಲಿ ಕೆಲಸ ಮಾಡಿ ಈಗಲೂ ನೋಡಿರ್ಬೋದು ನಾವೆಲ್ಲ. ಸಹಜವಾಗಿ ಕೂಡ ಅಂದರೆ ಕಳೆದ 2 ತಿಂಗಳಿಂದ ಸಮಸ್ಯೆ ಶುರುವಾಗಿದೆ. ಏನೇನು ಪೆಟ್ಟು ಬಿದ್ದಿದೆ ಅಂತ ನಮ್ಮ ಎಲ್ಲ ಅಂದರೆ ನಿಮ್ಮ ಕೆಲಸಕ್ಕೆ ಅಂದರೆ ಮುಂಚೆ ಇದ್ದಷ್ಟಂತ ಆರ್ಡರ್ಗಳು ಬರ್ತಾ ಇಲ್ಲ ಈಗ ಅಂದರೆ ಏನೆಲ್ಲ ಸಮಸ್ಯೆ ಎದುರಿಸಿದ್ರೆ ನೀವೆಲ್ಲ ಅಂತ ಉದ್ಯೋಗಸ್ಥರಲ್ಲ ಸರ್? ಇವಾಗ ಇದು ನಮಗೆ ಎಷ್ಟು ಮಿಷಿನ್ ಆಫ್ ಮಾಡ್ತಾರೆ ಸರ್. ಇವಾಗ ಇದರಿಂದ ನಮಗೆ ಎಷ್ಟು ಸಮಸ್ಯೆ ಆಗಿದೆ ಅಂದರೆ ಸರ್, ನಮ್ಮದು ಸಂಸ್ಥೆ ಹೆಸರು ಬಂದು ಕನಸು ಬಯೋ ಪ್ರಾಡಕ್ಟ್ ಅಂತ ಸರ್. ಈ ಸಂಸ್ಥೆ ಶುರು ಮಾಡಿ 15 ವರ್ಷ ಆಯಿತು. ನಮ್ಮಲ್ಲಿ 80ರಿಂದ 100 ಜನ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. 10ರಿಂದ 20 ಜನ ನಾರ್ತ್ ಈಸ್ಟ್ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಹೊರದೇಶದಿಂದ ಇಲ್ಲಿಗೆ ಬಂದು ಇದನ್ನ ನಂಬ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹೆಣ್ಮಕ್ಳು ಫ್ಯಾಮಿಲಿಗೆ ಒಂದು ನಮ್ಮ ಕಡೆಯಿಂದ ಸಹಾಯ ಆಗಲಿ, ಮಕ್ಕಳು ಓದು ಮತ್ತೊಂದಕ್ಕೆ ಅಂತೇಳಿ ಡಿಪೆಂಡ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವನ್ ನಾನು ಕೂಡ ಸರ್, ಇವತ್ತು ನನ್ನ ಸಂಸಾರ ನಡೀತಾ ಇದೆ ಅಂತ ಅಂದರೆ ನನ್ನ ದುಡಿಮೆಯಿಂದನೇ. ಈಗ ಈ ಸಮಸ್ಯೆಯಿಂದಾಗಿ ನಮಗೆ ಬರೋ ಆರ್ಡರ್ಸ್ಗಳು ಕಡಿಮೆ ಆಗಿದ್ದಾವೆ, ಸಮಸ್ಯೆಗಳು ಜಾಸ್ತಿ ಆಗಿದ್ದಾವೆ, ಕೆಲಸಗಳು ಕಡಿಮೆ ಆಗಿದ್ದಾವೆ. ಈ ನಾವು ರಜಾ ಕೊಡಬೇಕಾಗಿದ್ದ ಸಂದರ್ಭಗಳು ಬಂದಿದ್ದಾವೆ. ನಮ್ಮ ಲೇಬರು ಡಿಸ್ಟರ್ಬ್ ಆಗ್ತಾರೆ, ಈವನ್ ನಾವು ಡಿಸ್ಟರ್ಬ್ ಆಗ್ತಾ ಇದೀವಿ ಸರ್. ಇದರಿಂದ ಒಳ್ಳೆ ರೀತಿ ಸಮಾಜದಲ್ಲಿ ಒಂದು ಹೆಸರು ಮಾಡ್ಕೊಂತ ಫ್ಯಾಮಿಲಿ ನೀಟಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಇದನ್ನ ನಂಬ್ಕೊಂಡು ಇಲ್ಲಿ ದುಡಿಮೆ ಮಾಡಕ್ ಬಂದಿದ್ದೀವಿ. ಬಟ್ ಈ ರೀತಿ ಸಮಸ್ಯೆ ಆಗಿರೋದ್ರಿಂದ ಎಷ್ಟೋ ಹೆಣ್ಮಕ್ಳಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಸರ್. ಇದನ್ನ ನಂಬ್ಕೊಂಡು ನಿಜವಾಗ್ಲೂ ಇದ್ದೀವಿ. ದಯವಿಟ್ಟು ಇದನ್ನ ಸ್ವಲ್ಪ ಸರ್ಕಾರ ಗಮನಕ್ಕೆ ತಗೊಂಡು ಇದನ್ನ ಆದಷ್ಟು ಬೇಗ ಪರಿಹಾರ ಮಾಡಿಕೊಡ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸಹಜವಾಗಿ 15-20 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಕೆಲಸ ಮಾಡ್ಕೊಳ್ಳುವಂಥ ಸಾಕಷ್ಟು ಅಂದರೆ ತಮ್ಮ ಪರಿಶ್ರಮವನ್ನು ಈ ಒಂದು ಸಂಸ್ಥೆಗೆ ದಾರಿ ಎರೆದಿದ್ದಾರೆ. ಹೀಗಾಗಿ ಅವರು ಈಗ ಹಠಾತ್ತಾಗಿ ಏನೋ ಕ್ಯಾನ್ಸರ್ಗೆ ಮಾರ್ಕ್ ಅಂತಿದ್ದರಿಂದ ಅದರ ವರದಿ ಬಂದ ನಂತರ ಪ್ರೊಡಕ್ಷನ್ ಕೂಡ ಕಡಿಮೆ ಆಗಿದೆ, ರಫ್ತು ಕೂಡ ಕಡಿಮೆ ಆಗಿದೆ. ಹಾಗಾಗಿ ಸಹಜ ಕೂಡ ಮಹಿಳೆಯರಿಗೂ ಕೂಡ ಆತಂಕ ಶುರುವಾಗಿದೆ, ನಮ್ಮ ಉದ್ಯೋಗ ಎಲ್ಲೂ ಕಸಿಗೊಳ್ತಾರೆ ಅಂತ ಹೇಳಿ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನಿಸಬೇಕಂತ ಹೇಳಿ ತುಂಬ ನೊಂದ್ಕೊಳ್ತಿದ್ದಾರೆ ಮಹಿಳೆಯರು. ಮತ್ತೊಬ್ರು ಇದ್ದಾರೆ ಉದ್ಯೋಗಸ್ಥರು. ಏನಂದರೆ ನೋಡ್ತಾ ಇದ್ದೀರಾ ಕಳೆದ 1-2 ತಿಂಗಳು ಏನು ಸಮಸ್ಯೆ ಶುರುವಾಗಿದೆ ಅಂತ? ಸರ್, ಇವಾಗ ನನ್ನ ಹೆಸರು ಅಕ್ಷತಾ ಅಂತ. ನಾನಿಲ್ಲಿ ಕೆಲಸ ಮಾಡ್ತಾ 4ರಿಂದ 5 ವರ್ಷ ಆಯಿತು. ಆಕ್ಚುಲಿ ಇವಾಗ ಪ್ರತಿಯೊಂದು ಹೆಣ್ಮಕ್ಳಿಗೆ ಏನು ಆಸೆ ಇರುತ್ತೆ ಅಂದರೆ ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡಬೇಕು ಅಂತ. ಸೊ ಅದರಲ್ಲಿ ನಾನು ಕೂಡ ಒಬ್ಳು. ಅದೊಂದು ಅಲ್ಲದೇನೆ ಫ್ಯಾಮಿಲಿಗೆ ಫೈನಾನ್ಷಿಯಲಿ ನಾನು ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕೆಲಸಕ್ಕೆ ಬಂದಿದ್ದು. ಆಕ್ಚುಲಿ ಇವಾಗ ಇಷ್ಟು ವರ್ಷ ಏನು ಕೆಲಸ ಮಾಡ್ತಾ ಬಂದಿದ್ದೀನಿ, ನನಗೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲದೇನೆ ನಮ್ಮ ಫ್ಯಾಮಿಲಿಗೆ ನಾನು ಒಂದು ಬ್ಯಾಕ್ ಬೋನ್ ಆಗಿ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಇವಾಗ ಏನಾಗಿದೆ ಅಂತ ಅಂದರೆ, ಇವಾಗ ಏನು ಅಮೆರಿಕದಲ್ಲಿ ಈ ಥರ ಬ್ಯಾನ್ ಮಾಡಬೇಕು ಮತ್ತೊಂದಿಲ್ಲ ಆಗಿದೆ, ಅದರಿಂದ ಅವರು ಮಾಡಿರ್ಬೋದು. ಬಟ್ ಇಲ್ಲಿ ನಮಗೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂದರೆ, ನಮಗೆ ನಮ್ಮ ಫ್ಯಾಮಿಲಿಗೆ ಮುಂಚೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ವಿ ಅಷ್ಟು ಸಪೋರ್ಟ್ ಇವಾಗ ಮಾಡೋಕ್ಕಾಗ್ತಾ ಇಲ್ಲ. ನಿಜವಾಗ್ಲೂ ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ಲೇಬರಿಗೂ ಪ್ರತಿಯೊಬ್ಬರು ಲೇಡೀಸ್ಗಳು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನಾವೇನು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಂತಂದರೆ, ನಾವು ಮುಂಚೆ ಹೇಗೆ ನಾವು ಇಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಲೈಫ್ ಲೀಡ್ ಮಾಡ್ತಾ ಇದ್ವಿ ಅದೇ ಥರ ನಮ್ಮ ಲೈಫು ನಾರ್ಮಲ್ ಆಗಿರಬೇಕು ಅಂತಂದರೆ ಅವ್ರು ಇದನ್ನೆಲ್ಲ ಸರ್ಕಾರ ಗಮನಕ್ಕೆ ತಗೊಂಡು ನಮ್ಮ ಮುಂಚೆ ಹೆಂಗಿತ್ತು ಅದೇ ಥರನೇ ವ್ಯವಹಾರ ನೋಡ್ಕೊಂಡು ಹೋಗೋ ಥರ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊತೀವಿ ಸರ್. ಸಹಜವಾಗಿ ಇಲ್ಲಿ ಇರುವಂಥ ಏನು ಅಡಿಕೆ ತಟ್ಟೆ ಇದಾವೆ ಇದು ವಿದೇಶಕ್ಕೆಲ್ಲ ರಫ್ತಾಗುತ್ತೆ. ಅಂದರೆ ವಿದೇಶಕ್ಕೆ ರಫ್ತಾಗಬೇಕಂದ್ರೆ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಆ ಒಂದು ಕ್ವಾಲಿಟಿ ಇಲ್ಲಿಂದ ಹೋಗ್ತಾ ಇತ್ತು, ಇಷ್ಟು ವರ್ಷ ಹೋಗ್ತಾ ಇತ್ತು. ಈಗ ಹಠಾತ್ ಆಗಿ ಇದ್ರ ಬಗ್ಗೆ ಈ ಒಂದು ವರದಿ ಬಂದಿದೆ. ಸೊ ಇದ್ರ ಬಗ್ಗೆ ಯಾವ ರೀತಿ ಗಮನ ಹರಿಸಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ? ಸರ್, ನಾವು ಹೇಳೋದಿಷ್ಟೇ. ಇವಾಗ ಆಲ್ರೆಡಿ ಒಬ್ರು ಮಾತಾಡಿದ್ರಲ್ವಾ, ನಾವಿದು ಪ್ಯೂರ್ಲಿ ನ್ಯಾಚುರಲ್ ಪ್ರಾಡಕ್ಟು.
ಎಷ್ಟು ಅಂತಂದ್ರೆ ಕ್ವಾಲಿಟಿ ಬಗ್ಗೆ ಬೇರೆ ಮಾತಿಲ್ಲ. ಇವಾಗ ನಾವು ಹೇಳೋದಕ್ಕೆ ಖಾಲಿ ಹಾಕೋ ಮ್ಯಾಟ್ ಇಂದ ಹಿಡಿದು ಕಸ ಗುಡ್ಸೋ ಪೊರ್ಕೆಯಿಂದ ಹಿಡಿದು ನಾವು ಕೆಮಿಕಲ್ನ ಯೂಸ್ ಮಾಡ್ತೀವಿ. ಬಟ್ ಇದು ನಾವು ಬಳಸೋ ಅಂಥದ್ದು, ತಟ್ಟೆ ಹಾಕೊಂಡು ಊಟ ಮಾಡೋ ಅಂಥದ್ದು, ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ನ ಯೂಸ್ ಮಾಡಲ್ಲ. ಅಷ್ಟು ಕ್ವಾಲಿಟಿನ ಮೇಂಟೈನ್ ಮಾಡ್ತೀವಿ. ಈಗಿಲ್ಲ ನೀವು ನೋಡ್ದಂಗೆನೆ ಪ್ರತಿಯೊಂದು ಕೆಲಸದಲ್ಲೂ ಅಷ್ಟು ನಾವು ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಇದರಲ್ಲಿ ಯಾವ ರೀತಿ ಕೆಮಿಕಲ್ ಇದೆ ಮತ್ತೊಂದು ಅಂತ ಹೇಳಿ ಅವ್ರೇನು ವಿಚಾರನ ಹಬ್ಸಿದ್ದಾರೆ, ಅದು ಯಾವುದು ನಿಜ ಅಲ್ಲ ಸರ್. ನಾವು ಆಕ್ಚುಲಿ ಇದು ತುಂಬಾನೇ ಕ್ವಾಲಿಟಿಯಿಂದ ನಡೀತಾ ಇದೆ. ಅಷ್ಟೇ ಕ್ವಾಲಿಟಿನ ಮೇಂಟೈನ್ ಮಾಡ್ತಿದ್ವಿ. ಇನ್ನು ಮುಂದೆನೂ ಮಾಡ್ತೀವಿ, ಹಿಂದೆನೂ ಮಾಡಿದ್ವಿ. ಇದನ್ನ ಅವರು ಏನು ವೈಜ್ಞಾನಿಕವಾಗಿನೇ ಚೆಕ್ ಮಾಡಿದ್ರು ಕೂಡ ಅದು ಕರೆಕ್ಟೇನೆ. ಹಾಗೆ ಚೆಕ್ ಮಾಡಿ ಗಮನಕ್ಕೆ ತಗೊಂಡು ಇದನ್ನ ಓಕೆ ಮಾಡಿಕೊಂಡು ಮೊದಲಿನ ತರನೇ ವ್ಯವಸ್ಥೆನ ತಂದ್ರೆ ತುಂಬಾ ಒಳ್ಳೇದು. ನಿಮ್ಮ ಸಮಸ್ಯೆಗೆ ನೆರವು ಬರಬೇಕು ಸರ್ಕಾರ, ರಾಜ್ಯ ಸರ್ಕಾರ ನೆರವು ಬರಬೇಕು, ಕೇಂದ್ರ ಸರ್ಕಾರ ಯಾವ ರೀತಿ ನೆರವು ಬರ್ಬೋದು? ಯಾವ ತರ ಅಂತಂದ್ರೆ ಇವಾಗ ಏನು ಸರ್ ವಿಚಾರ ಹಬ್ಸಿದಾರಲ್ಲ, ಕೆಮಿಕಲ್ ಇದೆ, ಇದು ಕ್ಯಾನ್ಸರ್ ಬರುತ್ತೆ ಮತ್ತೊಂದು ಅಂತ ಹೇಳಿ, ಅದೆಲ್ಲ ಸುಳ್ಳು. ಅದು ಬಾಯಿ ಮತ್ತಲ್ಲಿ ನಾವ್ ಎಷ್ಟರು ಹೇಳ್ಬೋದು ಕ್ವಾಲಿಟಿ ಇದೆ ಮತ್ತೊಂದು ಅಂತಲ್ಲಿ ಎಷ್ಟರು ಹೇಳ್ಬೋದು. ಅವ್ರು ವೈಜ್ಞಾನಿಕವಾಗಿ ಚೆಕ್ ಮಾಡಿ ಅಲ್ವಾ. ಇವಾಗ ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ನೋಡ್ತೀವಿ ನಾವು. ಇದನ್ನು ಹಾಗೆ ವೈಜ್ಞಾನಿಕವಾಗಿ ಬಂದು ಮಧ್ಯ ಪ್ರವೇಶ ಮಾಡಿಬಿಟ್ಟು ವೈಜ್ಞಾನಿಕವಾಗಿ ಚೆಕ್ ಮಾಡಿ ಪ್ರೂಫ್ ಸಮೇತ ತೋರಿಸಿದ್ರೆ ಅದು ಯಾವಾಗ ಅಮೆರಿಕ ಆಗಿರ್ಬೋದು, ಬೇರೆ ಯಾವುದೇ ದೇಶ ಆಗಿರ್ಬೋದು, ಅದನ್ನ ಒಪ್ಕೊಳ್ಳುತ್ತೆ. ಹಾಗೆ ಮಧ್ಯ ಪ್ರವೇಶ ಮಾಡಿ ಸ್ಕ್ಯಾನ್ ಮಾಡಿ ಇದು ಪ್ಯೂರ್ಲಿ ನ್ಯಾಚುರಲ್, ಯಾವುದೇ ಕೆಮಿಕಲ್ ಇಲ್ಲ ಅಂತ ಹೇಳಿ ಅವರಿಗೆ ತೋರಿಸ್ಬೇಕು ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ಇದು ಇಲ್ಲಿರುವಂಥ ಏನು ಅಂದರೆ ಅಡಿಕೆ ಹಾಳಿನ ಉತ್ಪಾದನಾ ಘಟಕ ಇದೆ. ಈ ಘಟಕದಲ್ಲಿ ಕೆಲಸ ಮಾಡುವಂಥ ಉದ್ಯೋಗಸ್ಥರ ಮಾತಾಗಿದೆ. ಸಾಕಷ್ಟು ಸಮಸ್ಯೆ ಆಗಿದೆ. ಕಳೆದ 1-2 ತಿಂಗಳು ಆತಂಕ, ಅಂದರೆ ಇಲ್ಲಿವರೆಗೆ ಆತಂಕ ಆಗಿದೆ ಅಂದರೆ ಅವರು ಕೆಲಸ ಕಳೆದುಕೊಳ್ಳುವ ಮಟ್ಟಿಗೆ ಅಲ್ಲಿ ಬಂದು ನಿಂತ್ಕೊಂಡಿದೆ ಈಗ ವ್ಯವಸ್ಥೆ. ಹಾಗಾಗಿ ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಂದ್ರೆ ಸುಮಾರು ಶಿವಮೊಗ್ಗ ಜಿಲ್ಲೆಯಲ್ಲಿ 3,000ಕ್ಕಿಂತ ಅಧಿಕ ಘಟಕಗಳಿದ್ದಾವೆ. 70,000ಕ್ಕಿಂತ ಅಧಿಕ ಉದ್ಯೋಗಸ್ಥರು ಇದನ್ನೇ ನಂಬಿಕೊಂಡು ಬದುಕ್ತಾ ಇದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಮಧ್ಯಪ್ರವೇಶ ಮಾಡಬೇಕು. ಏನು ಈ ಒಂದು ವರದಿ ಕೊಟ್ಟಿದೆ ಇದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಂತ ಹೇಳಿ ಇಲ್ಲಿರುವಂಥ ಉದ್ಯೋಗಸ್ಥರು ಹೇಳ್ತಿದ್ದಾರೆ. ಮತ್ತು ಸಂಬಂಧಪಟ್ಟಂಥ ಏನು ಉತ್ಪಾದನಾ ಘಟಕದಲ್ಲಿರುವಂಥ ಕೆಲಸ ಮಾಡುವಂಥ ಇತರ ಸಿಬ್ಬಂದಿ ಆಗಿರ್ಬೋದು ಮತ್ತು ಮಾಲೀಕರಾಗಿರ್ಬೋದು, ಅವರು ಕೂಡ ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ಮೆ, TV9 ಶಿವಮೊಗ್ಗ.